ನಾ ಹೇಳ್ತಿದ್ದೆ. ಹೋದ ವರ್ಷ ಅತಿವೃಷ್ಟಿ ಮಳೆ ಕಾರಣದಿಂದ ಬೆಳೆ ಹಾನಿಯಾಗಿ ಹೋಗಿತ್ತು. ಈ ವರ್ಷ ಮಳೆ ಕೊರತೆಯಿಂದ ಬೆಳೆ ಹಾನಿಯಾಗುತ್ತಿದೆ. ಇದರ ನಿಷ್ಠಿನಲ್ಲಿ ಸರ್ಕಾರಿ ಬ್ಯಾಂಕುಗಳಾಗಲಿ ಮತ್ತು ಕೋಆಪರೇಟಿವ್ ಬ್ಯಾಂಕುಗಳಲ್ಲಿ ರೈತರ ಮನೆಗೆ ನೋಟಿಸ್ ಕೊಡ್ತಾ ಇದ್ದಾರೆ, ಸಾಲ ವಸೂಲಿ ಮಾಡ್ತಾ ಇದ್ದಾರೆ. ಅದು ನೋಟಿಸ್ ತಕ್ಷಣ ನಿಲ್ಲಿಸಿ, ಸಾಲ ವಸೂಲಿಯನ್ನು ನಿಲ್ಲಿಸಿ ಆ ಸರ್ಕಾರ ಮನ್ನಾ ಮಾಡ್ಬೇಕಂತ ಹೇಳಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ. बोलो भारत माता की, ಭಾರತೀಯ ಕಿಸಾನ್ ಸಂಘಕ್ಕೆ, ಭಾರತೀಯ ಕಿಸಾನ್ ಸಂಘಕ್ಕೆ, ಭಾರತೀಯ ಕಿಸಾನ್ ಸಂಘ್ ಇವತ್ತು ಬಸವ ಕಲ್ಯಾಣದಲ್ಲಿ ಒಂದು ಪ್ರತಿಭಟನಾ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಬರ್ತಕ್ಕಂಥ ದಿನಗಳಲ್ಲಿ ಒಂದು ಮಳೆಯ ಅಭಾವ ಕೊರತೆಯಿಂದ ರೈತರು ಬಿತ್ತನೆಯನ್ನು ಮಾಡಿದ್ದಾರೆ. ಜೂನ್ ತಿಂಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ಈ ಎಲ್ಲಾ ರೀತಿಯಿಂದ ಈ ಪ್ರದೇಶ ಬಸವ ಕಲ್ಯಾಣ ಹಾಗೂ ಹುಲ್ಸೂರು ಮತಕ್ಷೇತ್ರದ ಎರಡೂ ಪ್ರದೇಶಗಳನ್ನು ಬರಗಾಲ ಘೋಷಣೆ ಎಂದು ಘೋಷಿಸಬೇಕಂತ ಹೇಳಿ ನಾವು ಇವತ್ತು ತಹಶೀಲ್ ಕಚೇರಿ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ. ಆ ಕಾರಣವಾಗಿ ತಕ್ಷಣ ಪರಿಹಾರವನ್ನು ಘೋಷಿಸಬೇಕು, ರೈತರಿಗೆ ಕ್ರಮ ಕೈಗೊಳ್ಳಬೇಕಂತ ಹೇಳಿ ತಮ್ಮಲ್ಲಿ ಮನವರಿಕೆ ಮಾಡಿಕೊಳ್ತಾ ಇದೆ. ಎರಡನೇದು, ಹೋದ ವರ್ಷ 25-26ನೇ ಸಾಲಿನಲ್ಲಿ ಬೆಳೆ ವಿಮಾವನ್ನು ಕಟ್ಟಿದ್ದಾರೆ ಮತ್ತು ತೊಗರೆ, ಉದ್ದು, ಸೋಯಾಬೀನ್ ಎಲ್ಲಾ ಬೆಳೆ ವಿಮಾಗಳನ್ನು ಇತರ ತಾಲೂಕಾದಂತ ಮಗ್ಗ ತಾಲಾದ ಬಾಲ್ಕಿ ಮತ್ತು ಹುಮನಾಬಾದ್ ತಾಲೂಕಿಗೆ ಎಲ್ಲ ಬೆಳೆ ವಿಮಾವನ್ನು ಬರ್ತದೆ. ಬಸವ ಕಲ್ಯಾಣ ಹುಲ್ಸೂರು ತಾಲೂಕಿಗೆ ಇಲ್ಲಿವರೆಗೂ ಬೆಳೆ ವಿಮಾವನ್ನು ಬರ್ತಾ ಇಲ್ಲ. ಯಾಕೆ ಎನ್ನುವಂತ ಈ ನಮ್ಮ ರೈತರ ಘೋಷಣೆ ಯಾವ ಸರ್ಕಾರ ನಿರ್ದಿಷ್ಟವಾಗಿದೆಯೋ, ಯಾವ ಮುಖ್ಯಮಂತ್ರಿಗಳ ಒಂದು ನಿರ್ದಿಷ್ಟವೋ, ಏನು ಕಾಂಗ್ರೆಸ್ ಸರ್ಕಾರದ ಒಂದು ನಿರ್ದಿಷ್ಟವೋ, ನಿರ್ಲಕ್ಷ್ಯವೋ, ಏನು ಉಸ್ತುವಾರಿ ಮಿನಿಸ್ಟರ್ ಏನು ಬಾಲ್ಕಿಗೆ ಬೆಳೆ ವಿಮಾ ಕೊಡ್ತಾ ಇದ್ದೀರೋ, ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಬಸವ ಕಲ್ಯಾಣದಲ್ಲಿ ಯಾಕೆ ಬೆಳೆ ವಿಮಾಗಳನ್ನು ಒಂದು ವರ್ಷ ಆದರೂ ಇನ್ನೂ ತನ್ನ ಬೆಳೆ ವಿಮಾವನ್ನು ಕೊಡ್ತಾ ಇಲ್ಲ? ಒಂದನೇದಾಗಿ ಸಮರ್ಪಕವಾದಂತ ತೋಟಗಾರಿಕೆ ಇರಬಹುದು, ಕೃಷಿ ಇಲಾಖೆ ಇರಬಹುದು, ಯಾವ ರೈತರಿಗೂ ಸಮರ್ಪಕವಾದಂತ ಯೋಜನೆಗಳನ್ನು ಮುಟ್ಟಿಸ್ತಾ ಇಲ್ಲ. ಇದು ನಮ್ಮ ಆಕ್ರೋಶವಾಗಿದೆ. ಇವತ್ತು ಅದೇ ಆ ನಿಟ್ಟಿನಲ್ಲಿ ನಾವು ಇದೇ ತಿಂಗಳು 30ನೇ ತಾರೀಕಿನಿಗೆ ನಮ್ಗೆಲ್ಲ ಕೇಳಿದರೆ ಡೆಡ್ ಲೈನ್ ಕೊಡ್ತಾ ಇದ್ರು. 30ನೇ ತಾರೀಕಿನೊಳಗೆ ಎಲ್ಲಾ ರೈತರ ಅಕೌಂಟ್ಗೆ ನಿಮ್ಮ ಬೆಳೆ ವಿಮಾವನ್ನು ಬರ್ತದೆ ಅಂತ ಹೇಳ್ತಾ ಇದ್ರು. ಈ 30 ತಾರೀಕು ಮುಗೀತು. ಇವತ್ತು 4 ತಾರೀಕು ಬಂದಿದೆ, ಜುಲೈ 4 ತಾರೀಕು ಆದರೂ ಯಾವ ರೈತರು ಈ ವಿಮಾ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವ ಸರ್ಕಾರ ಈ ವಿಮಾ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವ ತಹಶೀಲ್ದಾರ್ ಆಗಲಿ DC ಆಗ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ ಕಂಪನಿ ಕೊಟ್ಟಾರಂತೂ ಯಾವ ಮೆಸೇಜ್ ಮಾಡ್ತಾ ಇಲ್ಲ ನಮಗೆ. ಯಾವ ಕಂಪನಿ ಇದೆ ಇದಕ್ಕೆ, ಯಾರು ನೋಡ್ತಾ ಇದ್ದಾರೆ? ಇವತ್ತು ನಾವು ಮುಂಜಾನೆ ತಹಶೀಲ್ದಾರಿ ಹುಲ್ಸೂರು ತಹಶೀಲ್ದಾರಿ ಫೋನ್ ಮುಖಾಂತರ ಮಾತಾಡಿದಾಗ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನು ಜಿಲ್ಲಾ ಸಹಾಯಕ ಆಯುಕ್ತರಾದವರಿಗೆ ಭೇಟಿ ಮಾಡಿ ಅದು ನಾನು ಪರಿಶೀಲನೆ ಮಾಡ್ತಾ ಅನ್ನಕ್ಕಂತ ಶಬ್ದವನ್ನು ಬರ್ತಾ ಇದೆ. ಬೇರೆ ತಾಲೂಕದಲ್ಲಿ ಇನ್ನು ಬಾಲ್ಕಿಯಲ್ಲಿ ಈಗಾಗಲೇ ಹಣ ಬಂದು 20-25 ದಿನಗಳ ಕಳೆದಿವೆ. ಬಸವ ಕಲ್ಯಾಣ ತಾಲೂಕು ಮತ್ತು ಹುಲ್ಸೂರು ತಾಲೂಕಕ್ಕೆ ಯಾಕೆ ಹಣ ಬರ್ತಾ ಇಲ್ಲ? ಅದ್ರ ಸದಸ್ಯದಿಂದ ನಾವೆಲ್ಲರೂ ರೈತರು ಒಗ್ಗಟ್ಟಾಗಿ ಹೋರಾಟ ಮಾಡ್ತಿದೆ. ಒಂದನೇದು, ಫಸ್ಟ್ ಜೂನ್ ತಿಂಗಳಲ್ಲಿ ಬಿತ್ತನೆ ಆಗ್ಬೇಕಾಗಿತ್ತು. ಮಳೆಯ ಅಭಾವ ಕೊರತೆಯಿಂದ ಅರ್ಧ ಮಟ್ಟಿಗೆ 70% 40% ಬಿತ್ತನೆ ಆಗಿದೆ. ಇನ್ನ ಉಳಿದು ಬಿತ್ತನೆ ಮಾಡ್ತಕ್ಕಂಥ ರೈತರು ಕಾಯ್ದು ನೋಡ್ತಾ ಇದ್ದಾರೆ, ಮಳೆ ಇಲ್ಲ. ಆ ತಕ್ಷಣವೇ ಬರಗಾಲ ಅಂತ ಘೋಷಣೆ ಮಾಡಿ ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕು ಅಂತ ಹೇಳಿ ನಮ್ದು ಒಂದು ಮನವಿ ಮಾಡ್ತಾ ಇದ್ದೇನೆ ನಾನು. ಗಡಿಗಾಡ್ಬೋದು ಗಡಿ ಈಗ ರೈತರು ಕೊರತೆಯಿಂದ ಮಳೆಗಾಲದ ಕೊರತೆಯಿಂದ ಸಾಲ ಸೂಲ ಮಾಡಿ ಬೀಜ ಗೊಬ್ಬರಗಳನ್ನು ಖರೀದಿ ಮಾಡಿ ಒಯ್ದು ಬಿತ್ತಿದ್ರು ಇವತ್ತು ನಾಟಿಗೆ ಇಲ್ಲ. ಬ್ಯಾಂಕಿನವರು ಸಾಲದ ತೊಂದರೆಯಿಂದ ಇವತ್ತು ನಮ್ಮದು ಗಡಿಗಾಣಿಗೆ ಹೋದ ಒಬ್ಬ ರೈತ ರಾಜ್ಕುಮಾರ್ ಅನ್ನಂತ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದಕ್ಕಾಗಿ ಸರ್ಕಾರದಿಂದ ಯಾವ ಸ್ಪಂದನೆನೂ ಸಿಕ್ಕಿಲ್ಲ. ಯಾವ ಉಸ್ತುವಾರಿ ಮಿನಿಸ್ಟರ್ಲಿಂದ ಯಾವ ಸ್ಪಂದನೆನೂ ಇಲ್ಲಿವರೆಗೂ ಅವ್ರ ಮನೆಯವರೆಗೆ ಯಾವ ಶಾಂತನೂ ಹೇಳುವಂತ ಕೆಲಸನೂ ಆಗಿಲ್ಲ. ಅದಕ್ಕೆ 25 ಲಕ್ಷ ಅಂತ ರೈತರಿಗೆ ಪರಿಹಾರ ಕೊಡಬೇಕು, ಸರ್ಕಾರದಿಂದ ಕೊಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ. ನಾ ಹೇಳ್ತೀನಿ.
ಹೋದ ವರ್ಷ ಅತಿವೃಷ್ಟಿ ಮಳೆ ಕಾರಣದಿಂದ ಬೆಳೆ ಹಾನಿಯಾಗಿ ಹೋಗಿತ್ತು. ಈ ವರ್ಷ ಮಳೆ ಕೊರತೆಯಿಂದ ಬೆಳೆ ಹಾನಿಯಾಗುತ್ತಿದೆ. ಇದರ ನಿಷ್ಠಿನಲ್ಲಿ ಸರ್ಕಾರಿ ಬ್ಯಾಂಕುಗಳಾಗಲಿ ಮತ್ತು ಕೋಪರೇಟಿವ್ ಬ್ಯಾಂಕುಗಳಲ್ಲಿ ರೈತರ ಮನೆಗೆ ನೋಟಿಸ್ ಕೊಡ್ತಾ ಇದ್ದಾರೆ, ಸಾಲ ವಸೂಲಿ ಮಾಡ್ತಾ ಇದ್ದಾರೆ. ಅದು ನೋಟಿಸ್ ತಕ್ಷಣ ನಿಲ್ಲಿಸಿ, ಸಾಲ ವಸೂಲಿಯನ್ನು ನಿಲ್ಲಿಸಿ ಆ ಸರ್ಕಾರ ಮನ್ನಾ ಮಾಡಬೇಕಂತೇಳಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ. Dayare Madina Tours and Travel, Baswa Kalyan, Umrah Service and Visa Assessment, opposite Taj Medical, Chilagali, Baswa Kalyan. New Vishwa Developers, Baswa Pride, own your dream plots today starting from 6 lakh only. Easy installment just 500 meters, NH 65 and 11 approved. Sagya Hospital, Veterinary and Mother Care, General Hospital और स्कैनिंग सेंटर, बस स्टैंड रोड, कमला रेस्टोरेंट के बाजू में, बसवा कल्याण। राधे सुपरमार्केट, एड्रेस है अपोजिट संतोष गैस एजेंसी, नियर शिप रोड, बसवा कल्याण।